ಮಧ್ಯಾಹ್ನ 3ಕ್ಕೆ ನಟ ದರ್ಶನ್ ಭವಿಷ್ಯ ನಿರ್ಧಾರ ಆಗುತ್ತೆ. ದರ್ಶನ್ ಜೈಲು ಸವಲತ್ತು ಬಗ್ಗೆ ಕೋರ್ಟ್ ಆದೇಶ. ಮಧ್ಯಾಹ್ನ 3 ಗಂಟೆಗೆ ದರ್ಶನ್ ಕೇಳಿದ ಸವಲತ್ತುಗಳನ್ನು ಕೋರ್ಟ್ ನೀಡುತ್ತಾ, ಇಲ್ಲ ದರ್ಶನ್ರನ್ನ ಬೇರೆ ಜೈಲಿಗೆ ಕಳಿಸುತ್ತಾ ಕೋರ್ಟು. ಪರಪ್ಪನ ಅಗ್ರಹಾರನೋ ಬಳ್ಳಾರಿ ಜೈಲೋ? ಯಪ್ಪ ಬಳ್ಳಾರಿ ಬೇಡ ಕಣಯ್ಯ ಅಂತ ಹೇಳುತ್ತಿದ್ರು. ಇನ್ನು 3 ಗಂಟೆಗಳಲ್ಲಿ ದರ್ಶನ್ ಭವಿಷ್ಯ ನಿರ್ಧಾರ ಆಗುತ್ತೆ. ಮಧ್ಯಾಹ್ನ 3ಕ್ಕೆ ನಟ ದರ್ಶನ್ ಭವಿಷ್ಯ. ಕೊರಿಯೋ ಚಳಿ ಇದೆ, 2 ಬ್ಲಾಂಕೆಟ್ ಕೊಡಿ ಅಂತ ಕೇಳ್ದ ಆ ಮನುಷ್ಯ. ಪಾಪ ಆ ಮನುಷ್ಯನ ಪರಿಸ್ಥಿತಿ ನೀವು ಅರ್ಥ ಮಾಡ್ಕೊಳ್ಳಿ. ನನಗೆ ಒಳ್ಳೆ ಬೆಡ್ ಇರೋ ಕಾಟ್ ಬೇಕು ಅಂತ ಕೇಳಲಿಲ್ಲ, ನನಗೆ ನನ್ನ ಸೆಲ್ಲಲ್ಲಿ ಟಿವಿ ಬೇಕು ಅಂತ ಕೇಳಲಿಲ್ಲ ಆ ಪುಣ್ಯಾತ್ಮ. ಮೈ ಚಳಿ ತಡ್ಕೊಳಕ್ಕಾಯ್ತಿಲ್ಲ ಅಂತ ಹೇಳ್ದ. ಅಜಾನುಭಾವ ವ್ಯಕ್ತಿ. ಆತನ ದೇಹ ಹೆಂಗಿದೆ? ಆತನನ್ನು ಚಳಿ ಅನ್ನೋದು ಕೊರೆಯುತ್ತಿದೆ ಅನ್ನುವುದಾದರೆ ಅಲ್ಲಿ ವಿಪರೀತ ಚಳಿ ಇದ್ದಂಗೆ ಕಾಣ್ತಿದೆ. ನನಗೊಂದು ಎಕ್ಸ್ಟ್ರಾ ಬ್ಲ್ಯಾಂಕೆಟ್ ಕೊಡಿ, ಬೆಚ್ಚಗೆ ಮಲಗ್ತೀನಿ ಅಂತ. ನೋಡಿ, ಆ ಮನುಷ್ಯನಿಗೆ ಈ ತರಹದ ಒಂದು ಯೋಚನೆ ಬಂದಿರಲೂಬಹುದು. ಮನುಷ್ಯನ ಜೀವನ ನೋಡಿ, ಎಂತಹ ಐಷಾರಾಮಿಯಾಗಿ ಬದುಕ್ತಿದ್ದ ಮನುಷ್ಯ. ಮನಸ್ಸು ಮಾಡಿದರೆ 13 ನಿಮಿಷದಲ್ಲಿ ಜಗತ್ತಿನ ಅತ್ಯಂತ ಬೆಚ್ಚನೆಯ ಬ್ಲ್ಯಾಂಕೆಟ್ ಅನ್ನ ತರಿಸುವ ಶಕ್ತಿ ಇರುವ ಒಬ್ಬ ಆರ್ಥಿಕ ಶಕ್ತ. ಚಳಿಗೆ ಬ್ಲ್ಯಾಂಕೆಟ್ ಇಲ್ಲ. ಪರಿಸ್ಥಿತಿ ನೋಡಿ. ಆರೋಪವನ್ನು ಹೊತ್ಕೊಂಡು ವಿಚಾರಣಾಧೀನ ಕೈದಿಯಾಗಿರುವಾಗಲೇ ಈ ತರಹದ ಪರಿಸ್ಥಿತಿ ಆದರೆ ನಾಳೆ ದಿನದ ಪರಿಸ್ಥಿತಿ ಏನು? ತೀರ್ಪು ಪ್ರಕಟ ಆಗಿ ಮತ್ತೊಂದು ಮಗದೊಂದು ಆಗಿ ಗ್ರಹಚಾರಕ್ಕೆ ಸಾಕ್ಷ್ಯಾಧಾರಗಳು ಪ್ರಬಲವಾಗಿದ್ದು. ಸೊ ದರ್ಶನ್ ಈಗ ಸವಲತ್ತುಗಳಿಂದ ವಂಚಿತನಾಗಿದ್ದಾನೆ. ಅಭಿವೃದ್ಧಿ ವಂಚಿತ ಕ್ಷೇತ್ರ ಅಂತ ಕರಿತೀವಲ್ಲ, ಹಂಗೆ ಪರಪ್ಪನ ಅಗ್ರಹಾರದಲ್ಲಿ ಕೈದಿಗಳ ಪೈಕಿ ಸವಲತ್ತು ವಂಚಿತ ಕೈದಿ ಈತ, ವಿಚಾರಣಾಧೀನ ಕೈದಿ. ಸೊ ಹಾಗಾಗಿ ನಟ ದರ್ಶನ್ಗೆ ಸವಲತ್ತು ಸಿಗ್ಲಯ್ಯ ಅಂತ ಹೇಳಿ ಎಷ್ಟೋ ಜನ ಪ್ರಾರ್ಥನೆ ಮಾಡ್ತಿದ್ದಾರೆ. ಡಿ ಬಾಸು, ಕೆ ಬಾಸು, ಆರ್ ಬಾಸು ಅಂತೇಳಿ ಕಿರ್ಚಾಡ್ತಾರೆ ನೋಡಿ ಕಾಮೆಂಟ್ನಲ್ಲಿ. ಅವರೆಲ್ಲರೂ ಕೂಡ ಒಂದೊಂದು ತರಹದಲ್ಲಿ, ಕ್ರೈಸ್ತರು ಇಗರ್ಜಿಗೆ, ಮುಸಲ್ಮಾನರು ಮಸೀದಿಗೆ, ಹಿಂದೂಗಳು ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ತಿದ್ದಾರೆ. ನಮ್ಮ ಡಿ ಬಾಸಿಗೆ ಕೊರಿಯೋ ಚಳಿಯಲ್ಲಿ ರಕ್ಷಣೆ ಕೊಡು ಅಂತ ಹೇಳಿ. ರೇಣುಕಾಸ್ವಾಮಿ ಅಂಗಲಾಚಿ ಬೇಡಿಕೊಂಡಾಗ ನಿಮ್ಮ ನಿಮ್ಮ ಶೈತಾನ ತರಹದ ಕಾಲುಗಳನ್ನು ನನ್ನ ಗಂಟ್ಲಿಗೆ ಅದುಮಬೇಡಿ ಬಿಡ್ರಯ್ಯ ಅಂಥೇಳಿ ಕೈಕಾಲಿಗೆ ಬಿದ್ದು ಕೇಳಕಂಡಾಗ ಅದನ್ನು ಕೇಳಿಸಿಕೊಳ್ಳದೆ ಹೊಡಿ ಸಣಕಲಿಗೆ ಅಂತೇಳಿ ಹೇಳಿದ್ರಲ್ಲ, ಆಗ ಇರದೇ ಇರತಕ್ಕಂತಹ ಮಾನವೀಯತೆ, ಘನ ನ್ಯಾಯಾಲಯ ನಿಮ್ಮ ಮೇಲೆ ಯಾಕೆ ತೋರಬೇಕು? ಗರ್ಭಿಣಿ ಹೆಣ್ಣು ಮಗಳ ಗಂಡನಾಗಿದ್ದ ರೇಣುಕಾಸ್ವಾಮಿ, ನನ್ನ ಹೆಂಡತಿ ತುಂಬು ಗರ್ಭಿಣಿಯಾಗಿದ್ದಾಳೆ, ಇನ್ನೊಂದಷ್ಟು ತಿಂಗಳು ಹೋದ್ರೆ ನಾನು ಮಗುವಿನ ತಂದೆಯಾಗ್ತೀನಿ ಅಂತ ಹೇಳಿ ಅಂಗಲಾಚಿ ಬೇಡಿಕೊಂಡ ಒಬ್ಬ ಆಫ್ಟರ್ ಆಲ್ ಸಣಕಲು ವ್ಯಕ್ತಿಯನ್ನ ಕರೆತಂದು ಕೊಂದ್ರಲ್ಲ, ಆಗ ನಿಮ್ಮ ಮನಸ್ಸೆಲ್ಲಿಗೆ ಹೋಗಿತ್ತು? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.